ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಭದ್ರ ತನ್ನ ಹೆಂಡತಿ ವಿದ್ಯಂಗೆ ಘೋರ ಅವಮಾನ ಮಾಡಿದ್ದಾನೆ. ವಿದ್ಯಾ ತಪ್ಪು ಒಪ್ಪಿಕೊಂಡು ಕ್ಷಮೆ ಕೇಳಲು ಬಂದರು. ಭದ್ರ ಮತ್ತು ಅವನ ಕುಟುಂಬದವರು ಅವಳ ಮನಸ್ಸು ನುಚ್ಚು ನೂರಾಗುವಂತೆ ಮಾತನಾಡಿದ್ದಾರೆ. ಕಥೆಯ ಆರಂಭದಲ್ಲಿ ಭದ್ರ ಸಿಟ್ಟಿನಿಂದ ಕೆರಳಿ ಕೆಂಡವಾಗಿರುತ್ತಾನೆ. ಇದನ್ನು ನೋಡಿದ ಸಾವಿತ್ರಿ ಬೆಂಕಿಗೆ ತುಪ್ಪ ಸುರಿಯುವಂತೆ ಮಾತನಾಡುತ್ತಾಳೆ. ನಾವೇ ಬೇಡ ಬೇಡ ಅಂದರೂ ಪ್ರೀತಿ ಪ್ರೇಮ ಅಂತ ಆ ವಿದ್ಯೆನ ಮದುವೆಯಾಗಿ ತಂದೆ ಅಲ್ವಾ ಭದ್ರ. ಅವಳು ನಮ್ಮ ಮನೆಗೆ ಕಾಲಿಟ್ಟಾಗಿನಿಂದ ನಮ್ಮ ಅಣ್ಣ ಎಲ್ಲರ ಮುಂದೆ ತಲೆ ತಗ್ಗಿಸುವಂತಾಗಿದೆ. ನೀನು ಅವಳನ್ನು ಮದುವೆಯಾಗದೇ ಇದ್ದಿದ್ದರೆ ಇವತ್ತು ನಮ್ಮ ಅಣ್ಣನಿಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಎಂದು ಚುಚ್ಚಿ ಮಾತನಾಡುತ್ತಾಳೆ. ಶಿವರಾಮೇಗೌಡ MLA ಆಗಿರುವುದರಿಂದ ಈ ಕೇಸ್ ಏನಾದರೂ ಮೀಡಿಯಾಗೆ ಗೊತ್ತಾದರೆ ಅವರ MLA ಪಟ್ಟವೇ ಕೈಬಿಟ್ಟು ಹೋಗುತ್ತದೆ ಎಂದು ಇಡೀ ಕುಟುಂಬ ಆತಂಕ ಪಡುತ್ತಿರುತ್ತದೆ. ಇದೇ ಸಮಯಕ್ಕೆ ಈಶ್ವರಿ ಮನಸ್ಸಿನಲ್ಲೇ ಖುಷಿಪಡುತ್ತಾ ಶಿವರಾಮೇಗೌಡನ ಅಧಿಕಾರ ಹೋದರೆ ತನ್ನ ಮಗನಿಗೆ ಒಳ್ಳೆಯದಾಗುತ್ತದೆ ಎಂದು ಕುತಂತ್ರದ ಆಲೋಚನೆ ಮಾಡುತ್ತಿರುತ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಬರುವ ಕಾನಿಸ್ಟೇಬಲ್ ನಿಮ್ಮ ಸೊಸೆ ವಿದ್ಯೆ ಬಂದಿದ್ದಾಳೆ ಎಂಬ ವಿಷಯ ತಿಳಿಸುತ್ತಾನೆ. ವಿದ್ಯೆ ಸುಮ್ಮನೆ ಬಂದಿರುವುದಿಲ್ಲ. ತಂದೆ ಚೆಲುವ ಮಾಡಿದ ತಪ್ಪಿನಿಂದ ಮಾವ ಶಿವರಾಮೇಗೌಡರ ಹೆಸರಿಗೆ ಕಳಂಕ ಬರಬಾರದು ಎಂದು ತನ್ನ ತಂದೆಯನ್ನೇ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಅರೆಸ್ಟ್ ಮಾಡಿಸಲು ಬಂದಿರುತ್ತಾಳೆ. ಆದರೆ ವಿದ್ಯಾ ಹೆಸರನ್ನು ಕೇಳುತ್ತಿದ್ದಂತೆಯೇ ಭದ್ರ ಸಿಟ್ಟಿನ ಕೈಗೊಂಬೆಯಾಗ್ತಾನೆ. ಅವಳನ್ನು ಪ್ರೀತಿ ಮಾಡಿದ್ದಕ್ಕೆ ತಾನೇ ನನಗೆ ಇಷ್ಟೆಲ್ಲ ಕಷ್ಟ. ಇವತ್ತು ಅವಳ ಜೀವ ಸಹಿತ ಉಳಿಸುವುದಿಲ್ಲ ಎಂದು ಮನೆಯಲ್ಲಿದ್ದ ಮಚ್ಚನ್ನು ಹಿಡಿದು ಅವಳನ್ನು ಕಡಿಯಲು ಹೊರಡುತ್ತಾನೆ. ಭದ್ರ ಮಚ್ಚು ಹಿಡಿದು ವಿದ್ಯಾ ಕಡೆಗೆ ನುಗ್ಗಿದರೆ ಶಿವರಾಮೇಗೌಡ ತಕ್ಷಣವೇ ಬಂದು ಭದ್ರ ಮಚ್ಚನ್ನು ಕೆಳಗೆ ಇಳಿಸು ಎಂದು ಜೋರಾಗಿ ಗದರಿಸುತ್ತಾರೆ. ತಂದೆಯ ಮಾತಿಗೆ ಹೆದರಿ ಭದ್ರ ಮಚ್ಚನ್ನು ಎಸೆಯುತ್ತಾನೆ. ಶಿವರಾಮೇಗೌಡ ಭದ್ರ ಮತ್ತು ವಿದ್ಯಂಗೆ ಬೈಯುತ್ತಾ, ಹೊಟ್ಟೆಗೆ ಅನ್ನ ತಿನ್ನುವವರು ಇಂತಹ ಕೆಲಸ ಮಾಡುವುದಿಲ್ಲ. ನೀವಿಬ್ಬರು ಬೀದಿ ರಂಪಾಟ ಮಾಡುತ್ತಿದ್ದೀರಾ ಎಂದು ಕೋಪ ಮಾಡಿಕೊಳ್ಳುತ್ತಾರೆ. ಚಿಕ್ಕ ಮಾವ ಗೋವಿಂದು ಕೂಡ ವಿದ್ಯಂಗೆ ಬೈಯುತ್ತಾ, ನಿಮ್ಮಪ್ಪ ಮಾಡಿದ ಮಣ್ಣು ತಿನ್ನುವ ಕೆಲಸಕ್ಕೆ ನಮ್ಮಣ್ಣನ ಹೆಸರು ಹಾಳು ಮಾಡೋಕ್ಕೆ ಬಂದಿದ್ದೀರಾ ಎಂದು ರೇಗುತ್ತಾನೆ. ಅದಕ್ಕೆ ವಿದ್ಯಾ ಕಣ್ಣೀರು ಹಾಕುತ್ತಾ, ಚಿಕ್ಕ ಮಾವ, ನಮ್ಮಿಂದ ತಪ್ಪಾಗಿರುವುದು ನಿಜ. ಹಾಗಂತ ಮಾವನ ಹೆಸರಿಗೆ ಕಳಂಕ ತರಲು ನಾನು ಬಂದಿಲ್ಲ. ನಮ್ಮಪ್ಪನೇ ಸ್ವತಃ ಪೊಲೀಸ್ ಸ್ಟೇಷನ್ಗೆ ಬಂದು ತಪ್ಪು ಒಪ್ಪಿಕೊಂಡು ಅರೆಸ್ಟ್ ಆಗ್ತಾರೆ. ದಯವಿಟ್ಟು ನನ್ನ ಮಾವನನ್ನು ಕ್ಷಮಿಸಿ ಎಂದು ಕಾಲು ಹಿಡಿದು ಬೇಡಿಕೊಳ್ಳುತ್ತಾಳೆ. ಆದರೆ ಸಾವಿತ್ರಿ ಇದನ್ನು ಡ್ರಾಮಾ ಎಂದು ಕರೆಯುತ್ತಾಳೆ. ನೀನು ಮತ್ತೆ ಭದ್ರಾ ಜೀವನದಲ್ಲಿ ಬರಲು ಈ ರೀತಿ ನಾಟಕ ಆಡುತ್ತಿದ್ದೀಯಾ? ನಿನ್ನ ನಾಟಕಕ್ಕೆ ಮರಳಾಗುವವರು ಯಾರೂ ಇಲ್ಲ. ಮೊದಲು ಇಲ್ಲಿಂದ ತೊಲಗು ಎಂದು ವಿದ್ಯಾಳನ್ನು ತಳ್ತಾಳೆ. ಅಜ್ಜಿ ಕೂಡ ಈ ಜಗಳ ನೋಡಿ ಕಣ್ಣೀರು ಹಾಕ್ತಾರೆ. ಕೊನೆಗೆ ವಿದ್ಯಾ ಕಣ್ಣೀರು ಹಾಕುತ್ತಾ, ತಾನು ಯಾವುದೇ ಆಸೆಯಿಂದ ಇಲ್ಲಿಗೆ ಬಂದಿಲ್ಲ, ಕೇವಲ ಕ್ಷಮೆ ಕೇಳಲು ಬಂದಿದ್ದು ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ಆದರೆ ಇತ್ತ ಸುಭಾಷ್ ಎಂಬುವವನು ಜನರನ್ನು ಸೇರಿಸಿಕೊಂಡು ಪೊಲೀಸ್ ಸ್ಟೇಷನ್ನಲ್ಲಿ ಶಿವರಾಮೇಗೌಡನ ವಿರುದ್ಧ ಕಂಪ್ಲೇಂಟ್ ಕೊಡಿಸಿರುತ್ತಾನೆ. ಇನ್ಸ್ಪೆಕ್ಟರ್ ಫೋನ್ ಮಾಡಿ ಕಂಪ್ಲೇಂಟ್ ಆಗಿರುವ ವಿಷಯ ತಿಳಿಸಿದ ತಕ್ಷಣ ಶಿವರಾಮೇಗೌಡ ಮತ್ತು ಭದ್ರ ಗಾಬರಿಯಾಗಿ ಅಲ್ಲಿಂದ ಹೊರಡುತ್ತಾರೆ. ಗೆಳೆಯರೇ, ತಂದೆಯ ತಪ್ಪಿಗೆ ವಿದ್ಯಾ ಇಷ್ಟೆಲ್ಲ ಅವಮಾನ ಅನುಭವಿಸಬೇಕಾಯಿತು. ಮುಂದಿನ ಸಂಚಿಕೆಯಲ್ಲಿ ವಿದ್ಯಾ ತನ್ನ ಮಾವ ಶಿವರಾಮೇಗೌಡರನ್ನು ಈ ರಾಜಕೀಯ ಸಂಚಿನಿಂದ ಹೇಗೆ ಕಾಪಾಡ್ತಾಳೆ ಎಂದು ನೋಡುವುದು ಕುತೂಹಲಕಾರಿಯಾಗಿದೆ. ನಿಮಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿ, ಇದು ಮುದ್ದು ಸೊಸೆ ಇವತ್ತಿನ ಸಂಚಿಕೆಯಲ್ಲಿ ಏನೇನಾಗತ್ತೆ ಅಂತ ಹೇಳಿದ್ದೇನೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗ್ಬೋದು ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.